ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರತಿದಿನವೂ ದೇವರ ಕೃಪೆ ಹೊಸದಾಗಿದೆ. ಈ ಹೊಸ ದಿನದಲ್ಲಿ ಹೊಸ ಕೃಪೆಯನ್ನು ಕೊಡುತ್ತಾರೆ. ಅಂದರೆ ದೇವರು ನಿಮಗಾಗಿ ಹೊಸ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೊಂದು ಆಶೀರ್ವಾದ ಅವಶ್ಯ. ಆ ಆಶೀರ್ವಾದ ನೀವಿಂದು ಹೊಂದಿಕೊಳ್ಳಲಿದ್ದೀರಿ. ದೇವರು ಕೊಟ್ಟಂಥ ವಾಗ್ದಾನ ನಿಮಗೆ ನೆನಪಿದೆ ಅಲ್ಲವಾ? ಬೇಡಿಕೊಳ್ಳಿರಿ, ದೊರೆಯುವುದು. ನೀವು ಬೇಡಿಕೊಂಡರೆ ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. ನೀವು ಹುಡುಕಿದರೆ ದೇವರನ್ನು ದರ್ಶಿಸುವಿರಿ. ತಟ್ಟಿದರೆ ನಿಮಗಾಗಿ ತೆರೆಯಲ್ಪಡುತ್ತದೆ, ಮಾರ್ಗ ತೆರೆಯಲ್ಪಡುತ್ತದೆ, ಅದ್ಭುತಗಳನ್ನು ಕಾಣುವಿರಿ. ನಾವು ಇದನ್ನು ಮಾಡುವುದಾದರೆ ದೇವರು ನಮಗೆ ಅದ್ಭುತ ಮಾಡಿ ನಮ್ಮನ್ನು ಸಂತೋಷಪಡಿಸಲು ಸಾಧ್ಯ. ಆದ್ದರಿಂದ ನಿಮಗೆ ಯಾವ ಅದ್ಭುತ ಬೇಕೋ ನಂಬಿಕೆಯಿಂದ ಕೇಳಬೇಕು. ಈಗ ದೇವರೊಂದು ಮಾತು ಕೊಡುತ್ತಾರೆ ನೋಡಿರೆ. ಯೆಹೋಶುವನು 3ನೇ ಅಧ್ಯಾಯ 5ನೇ ವಾಕ್ಯ. ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಕರ್ತನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಕರ್ತನು ಅದ್ಭುತ ಮಾಡುವನು. ಯಾವುದೋ ಒಂದು ಅದ್ಭುತ ಅವಶ್ಯವಲ್ಲವ? ಕರ್ತನು ಅದ್ಭುತ ಮಾಡುವನು. ಆದರೆ ಕರ್ತನೊಂದು ಕಂಡೀಷನ್ ಹೇಳುತ್ತಿದ್ದಾನೆ, ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ, ಕರ್ತನು ನಿಮ್ಮ ಮಧ್ಯೆ ಅದ್ಭುತ ಮಾಡುತ್ತಾನೆ ಎಂಬುದಾಗಿ. ಹಾಗಾದರೆ ಕರ್ತನು ಅದ್ಭುತ ಮಾಡಲು ಸಿದ್ಧವಾಗಿದ್ದಾನೆ. ನಮಗೆ ಏನು ಅದ್ಭುತ ಬೇಕೋ ಆ ಕಾರ್ಯದಲ್ಲಿ ಅದ್ಭುತ ಮಾಡಲು ದೇವರು ಸಿದ್ಧರಾಗಿದ್ದಾರೆ. ನೀವು ಹೊಂದಿಕೊಳ್ಳಲು ಸಿದ್ಧವಾ? ಅದಕ್ಕೆ ಬಹಳ ಮುಖ್ಯವಾದದ್ದು ಪರಿಶುದ್ಧತೆ. ಹಾಗಾದರೆ ಈ ಪರಿಶುದ್ಧತೆಯಲ್ಲಿ ಕೊರತೆ ಕಂಡು ಬಂದರೆ, ದೇವರು ಇಷ್ಟಪಡದೇ ಇರುವಂಥ ಪಾಪಗಳು ಕಂಡು ಬಂದರೆ ಅದ್ಭುತ ಮಾಡುವುದಕ್ಕೆ ಆಗದು. ಅದಕ್ಕೆ ದೇವರು ಅವಕಾಶ ಕೊಡುತ್ತಾ ಇದ್ದಾರೆ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿರಿ, ಕರ್ತನು ನಿಮ್ಮ ಮಧ್ಯೆ ಅದ್ಭುತ ಮಾಡುವನು. ಹಾಗಾದರೆ ಅದ್ಭುತಗಳಿಗಾಗಿ ಪ್ರಾರ್ಥಿಸುವಾಗ ಮೊದಲನೆಯದಾಗಿ, ದೇವರೇ, ನನ್ನಲ್ಲಿ ಏನಾದರೂ ಕೊರತೆ ಇದೆಯಾ? ಯಾವ ಭಾಗದಲ್ಲಾದರೂ ನಾನು ಪರಿಶುದ್ಧನಾಗಬೇಕಾ? ಯಾವುದರಲ್ಲಾದರೂ ನಾನು ನಿಮ್ಮನ್ನು ದುಃಖಪಡಿಸುತ್ತಾ ಇದ್ದೇನಾ ಎಂಬುದಾಗಿ ಶೋಧಿಸಿ ನೋಡಿ. ಆ ಪಾಪವನ್ನು ಅರಿಕೆ ಮಾಡುವಾಗ ಆತನೇ ನಮ್ಮನ್ನು ಪರಿಶುದ್ಧಪಡಿಸಿ ನಮಗೆ ಅದ್ಭುತ ಮಾಡುವನು. ನಮ್ಮನ್ನು ನಾವೇ ಪರಿಶುದ್ಧ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ ಎಂದು ಆತನಿಗೆ ಗೊತ್ತು. ನಮ್ಮನ್ನು ಪರಿಶುದ್ಧ ಮಾಡಲೆಂದೇ ಶಿಲುಬೆಯಲ್ಲಿ ಆತನು ರಕ್ತ ಸುರಿಸಿದನು. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಆ ರಕ್ತದಿಂದ ನನ್ನನ್ನು ಪರಿಶುದ್ಧ ಪಡಿಸುವರು. ಆತನು ಹೇಳುತ್ತಾನೆ, ನಾನೇ ನಿಮ್ಮನ್ನು ಪರಿಶುದ್ಧ ಮಾಡುವ ಕರ್ತನು. ಹಾಗಾದರೆ ಆತ ನಮ್ಮನ್ನು ಪರಿಶುದ್ಧಪಡಿಸಿ ಅದ್ಭುತ ಮಾಡುವನಂತೆ. ನಾವು ಮಾಡಬೇಕಾದ ಒಂದೇ ಒಂದು ಏನು? ದೇವರೇ, ನಾನು ಕೊರತೆ ಉಳ್ಳವನು, ನನ್ನಲ್ಲಿ ಪರಿಶುದ್ಧತೆಯ ಕೊರತೆ ಇದೆ, ಈ ಪಾಪಗಳನ್ನು ಕ್ಷಮಿಸಿರಿ, ನನ್ನನ್ನು ಪರಿಶುದ್ಧಪಡಿಸಿ ಆಶೀರ್ವದಿಸಿರಿ ಎಂದು ಕೇಳಿದರೆ ಸಾಕು. ನಿಜವಾಗಿ ನಾವು ಪರಿಶುದ್ಧತೆಯನ್ನು ಬಯಸಿ ಪಾಪದ ಅರಿವಿನಿಂದ ನಾವು ಪ್ರಾರ್ಥನೆ ಮಾಡಿದರೆ ಆತನೇ ನಮ್ಮನ್ನು ಪರಿಶುದ್ಧಪಡಿಸಿ ನಮಗೆ ಬೇಕಾದ ಅದ್ಭುತವನ್ನು ಮಾಡುವರಂತೆ. ಎಷ್ಟು ಅದ್ಭುತವಾದ ದೇವರು ನೋಡಿದ್ದೀರಾ? ನೀನು ಮೊದಲು ಹೋಗೋ, ನಿನ್ನನ್ನು ಪರಿಶುದ್ಧ ಮಾಡಿಕೊಂಡು ಬಾ, ನಂತರ ಅದ್ಭುತ ಮಾಡುತ್ತೇನೆಂದು ಹೇಳಲಿಲ್ಲ. ಪರಿಶುದ್ಧತೆಗೆ ನಿಮ್ಮನ್ನು ಒಪ್ಪಿಸಿ ಕೊಡಿ, ನಾನು ನಿಮ್ಮನ್ನು ಪರಿಶುದ್ಧಪಡಿಸಿ ನಿಮ್ಮನ್ನು ಆಶೀರ್ವದಿಸಿ ಅದ್ಭುತ ಮಾಡುತ್ತೇನೆಂದು ಹೇಳುತ್ತಾರೆ. ಇದು ನಿಮಗೆ ಕಷ್ಟವಾ? ನೀವು ಒಪ್ಪಿಸಿ ಕೊಡುವಿರಾ? ದೇವರನ್ನು ನೋಡಿ ಹೇಳಿರಿ, ದೇವರೇ, ನನ್ನನ್ನು ಪರಿಶುದ್ಧ ಪಡಿಸಿರಿ, ನನ್ನ ಜೀವಿತದಲ್ಲಿ ಪರಿಶುದ್ಧತೆಯ ಕೊರತೆ ಕಾಣುತ್ತಿದೆ, ಆದ್ದರಿಂದಲೇ ನನಗೆ ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕಾಗುತ್ತಿಲ್ಲ. ನಾನು ಕೇಳಿದರೂ ಕೂಡ ನನಗೆ ಉತ್ತರ ಸಿಗುತ್ತಲೇ ಇಲ್ಲ. ಇಂದು ನೀವು ನನಗೆ ಅರ್ಥ ಮಾಡಿಸಿದಿರಿ, ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ, ನೀವು ನನ್ನನ್ನು ಪರಿಶುದ್ಧಪಡಿಸಿ ನನಗೆ ಅದ್ಭುತ ಮಾಡಿರಿ ಎಂಬುದಾಗಿ ಕೇಳಿರಿ. ಹಿಂದೆ ನೀವು ಆ ಅದ್ಭುತವನ್ನು ಕಾಣುವಿರಿ. ಪ್ರಾರ್ಥಿಸುವಿರಾ? ಯೇಸುವೆ, ನೀವೇ ನನ್ನನ್ನು ಪರಿಶುದ್ಧಪಡಿಸುವ ದೇವರು. ನನ್ನನ್ನೇ ನಾನು ಪರಿಶುದ್ಧ ಮಾಡಿಕೊಳ್ಳುವುದಕ್ಕೆ ಆಗದು. ನನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇನೆ, ನನ್ನ ಪರಿಶುದ್ಧತೆಯ ಕೊರತೆಯನ್ನು ಅರಿಕೆ ಮಾಡುತ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಪರಿಶುದ್ಧಪಡಿಸಿ ನನಗೆ ಈ ಕಾರ್ಯದಲ್ಲಿ ಅದ್ಭುತ ಮಾಡಿರಿ. ಇಂದು ಈ ಅದ್ಭುತ ನನಗೆ ನಡೆಯಬೇಕು. ಇಂದು ಈ ಕಾರ್ಯದಲ್ಲಿ ನನಗೆ ಬಿಡುಗಡೆ ಬೇಕು. ಇಂದು ಈ ಕಾರ್ಯದಲ್ಲಿ ನನಗೊಂದು ಮಾರ್ಗ ತೆರೆಯಲ್ಪಡಬೇಕು. ಒಂದು ಅದ್ಭುತವನ್ನು ಎದುರು ನೋಡಿ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನನ್ನು ಕ್ಷಮಿಸಿ, ಪರಿಶುದ್ಧಪಡಿಸಿ ಅದ್ಭುತ ಮಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.